ಎಲ್ಲ ಜ್ಞಾನ ಜ್ಯೋತಿಗಳಿಗೂ ಸಾಷ್ಟಾಂಗ ನಮಸ್ಕಾರ. ಇವತ್ತು ಜ್ಞಾನಜ್ಯೋತಿ ತಂಡದ 8ನೇ ಅಧಿವೇಶನ, ಅನಂತ ಜ್ಞಾನಜ್ಯೋತಿ ತಂಡದ 8ನೇ ಅಧಿವೇಶನ ಪಾರ್ಟ್ 1. ಅದರಲ್ಲಿ ಪ್ರಕ್ರಿಯೆಗಳ ಬಗ್ಗೆನೆ ಮತ್ತೆ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಈ ಸರ್ತಿ ನಾಟಕದ ರೀತಿಯಲ್ಲಿ ಅದನ್ನ ಚಿಕ್ಕದಾಗಿ ನಾಟಕದ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಮೊದಲು ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಈಗ ಮೊದಲನೇದಾಗಿ ಗಂಗಾ ಹೊಂಬಾಳ್ ಅವರು ಪಂಚಕೋಶ ಪ್ರಕ್ರಿಯೆ ಅದನ್ನ ಮಾಡಿ ತೋರಿಸ್ತಾರೆ. ಎಲ್ಲ ಆತ್ಮ ಜ್ಯೋತಿಗಳಿಗೆ ನಮಸ್ಕಾರಗಳು. ಒಂದ್ ನಿಮಿಷ ಟೈಮ್ ಇದ್ ಮಾಡ್ಕೊಳ್ಳೋಣ. ಇನ್ ಯಾರು ಬೇರೆಯವ್ರು ಯಾರು, ಕಾತ್ಯೇನಿ ಬಂದಿದ್ದಾಳಷ್ಟೇ. ಕಾತ್ಯ ನೋಡ್ಕೋತೀಯಾ? ಇದ್ರೆ ಗಂಗಾ ಅವ್ರದ್ದು ನಾನು ನೋಡ್ಕೋತೀನಿ. ನೆಕ್ಸ್ಟ್ ಗಂಗಾ ಅವ್ರದ್ ನೀವ್ ನೋಡ್ಕೋ, ನಿಮ್ದನ್ನ ಅವರೇ ನೋಡ್ಕೋಬಹುದು. ಗಂಗಾ ಅವ್ರೆ ಅವ್ರು ನೋಡ್ಕೋತಾರೆ. ನೋಡ್ಕೋಬೇಕು ಅಂದ್ರೆ ನೋಡ್ಕೋತೀನಿ. ನೀನು ಸ್ಪಾಟ್ಲೈಟ್ ಎಲ್ಲ ಮಾಡ್ಬೇಕು ಅಂತ ಇದ್ರೆ ಬೇಕಾದ್ರೆ ನೋಡ್ಕೋತೀನಿ. ನೋಡ್ಕೊಳ್ಳಾ? ನಾನು ಹಾಕಿದ್ದೀನಿ ಬಿಡು. ಹಾಕಿದೀಯಾ? ಹಾ, ಒಂದ್ ನಿಮಿಷ ಸ್ಪಾಟ್ಲೈಟ್ ಮಾಡ್ಬಿಡ್ತೀನಿ. ಇಲ್ಲಿ ಫಸ್ಟ್ ಸ್ಪಾಟ್ಲೈಟ್ ಎವ್ರಿ ಒನ್ ಅಂತಿರೋದು ರಿಮೂವ್ ಮಾಡ್ಬೇಕೇನೆ? ಇಲ್ಲ, ರಿಮೂವ್ ಏನ್ ಮಾಡ್ಬೇಡ. ಅವ್ರೊಬ್ರೇ ತಾನೇ ಇವಾಗ ಇರೋದು. ಹೌದು, ಅಷ್ಟೇ, ಅವ್ರೊಬ್ರದೇ ಮಾಡು. ನೀನ್ ಟೈಮ್ ನೋಡ್ಕೊಳ್ಳೋರ್ದು ನಿಂದನ್ನ ಆಡ್ ಸ್ಪಾಟ್ಲೈಟ್ ಮಾಡು. ನಿಂದಕ್ ಹೋಗ್ಬಿಟ್ಟು ಅವ್ರದ್ದು ಬರುತ್ತಾ? ಅದಾಗೆ ಬರುತ್ತಾ? ಅವ್ರದ್ದು ನೀನು ಸ್ಪಾಟ್ಲೈಟ್ ಫಾರ್ ಎವ್ರಿ ಒನ್ ಅನ್ನ ಅವ್ರದಕ್ಕೆ ಹೋಗ್ಬಿಟ್ಟು ಮಾಡು. ಅವ್ರದ್ರಲ್ಲಿ ವಿಡಿಯೋ ಅಂತ ಇರುತ್ತಲ್ಲ, ಅಲ್ಲಿ ಹೋಗಿ ಮಾಡಿದ್ರೆ ಅಲ್ಲಿ ಸ್ಪಾಟ್ಲೈಟ್ ಫಾರ್ ಎವ್ರಿ ಒನ್. ಆಮೇಲೆ ನಿಂದಕ್ ಹೋಗೋ ಆಡ್ ಸ್ಪಾಟ್ಲೈಟ್ ಸ್ಟಾರ್ಟ್ ಮಾಡಿ. 6 ನಿಮಿಷಗಳ ಕಾಲಾವಕಾಶ ಇದೆ ನಿಮಗೆ. ಸ್ಟಾರ್ಟ್. ಎಲ್ಲ ಆತ್ಮ ಜ್ಯೋತಿಗಳಿಗೆ ನಮಸ್ಕಾರಗಳು. ಪ್ರಭು ಗುರುಜಿಯವರ ಸಾಷ್ಟಾಂಗ ನಮಸ್ಕಾರಗಳು ಅವರಿಗೆ. ಇವತ್ತಿನ ನನ್ನ ವಿಷಯ ಬಂದಿದ್ದು ಪಂಚಕೋಶ ಪ್ರಕ್ರಿಯೆ. ಮುಂದಿನ ವಾರ ಬಸವ ಜಯಂತಿ ಇದೆ ಅಲ್ವಾ? ಆ ಬಸವ ಜಯಂತಿಗೆ ಏನ್ ಸ್ವೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ಹಬ್ಬಗಳು ಬಂದ್ರೆ ಏನ್ ಸ್ವೀಟ್ ಮಾಡ್ಬೇಕು ಅಂತ ಯೋಚನೆ. ಯಾಕಂದ್ರೆ ಅವತ್ತಿನ ದಿನ ಮಾಡಕ್ಕೆ ಟೈಮ್ ಸಿಗಲ್ಲ. ಏನಾದ್ರೂ ಮುಂಚೆ ಆದ್ರೂ ಮಾಡಿಟ್ಕೋಬೇಕು. ಇಲ್ಲ ಅಂದ್ರೆ ಹೊರಗಿನ್ ತರ್ಬೇಕು. ಹೊರಗಿಂತಂದ್ರೆ ಯಾರು ತಿನ್ನಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನಾದ್ರೂ ಮಾಡ್ಬೇಕಲ್ಲ. ಅದಕ್ಕೆ ಏನ್ ಮಾಡ್ಕೊಂಡಿದೀನಿ, ಒಂದು ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಯೋಚನೆ ಬಂದಿದೆ ನನ್ಗೆ. ಆ ಕಾಯಿ ಒಬ್ಬಟ್ಟು ಮಾಡ್ಬೇಕಂದ್ರೆ ತೆಂಗಿನಕಾಯಿ ಬೇಕು. ನಿನ್ನೆ ಮೊನ್ನೆನೆ ನಮ್ಮ ಮರ ಇದೆ, ಅಲ್ಲಿ ನಮ್ಮ ಮರದಿಂದಾನೆ ತೆಂಗಿನಕಾಯಿ ಇಳಿಸಿದೀವಿ ನಾವು. ಆ ತೆಂಗಿನಕಾಯಿ ನೋಡಿ ನನ್ಗೂ ಕಾಯಿ ಒಬ್ಬಟ್ಟು ಮಾಡ್ಬೇಕು ಅಂತ ಅನ್ಸಿದೆ. ಈ ಕಾಯಿ ಒಬ್ಬಟ್ಟು ಮಾಡ್ಬೇಕಂದ್ರೆ ತೆಂಗಿನಕಾಯ್ದು ಸುಲಿಬೇಕಲ್ವಾ? ಯಾಕಂದ್ರೆ ಈ ತೆಂಗಿನಕಾಯಿ ತೆಂಗಿನ ಮರದಿಂದ ತಗ್ಸಿದೀವಿ. ಈಗ ಇದು ನೋಡಿದ ತಕ್ಷಣ ನನ್ಗೊಂದು ಪ್ರಕ್ರಿಯೆ ತರ ಇದೆ ಅಲ್ಲಪ್ಪ ಇದು. ಇದೇನಿದು ತೆಂಗಿನಕಾಯಿ ಅಂದ್ರೆ ತೆಂಗಿನಕಾಯಿ ಬಂದ್ಬಿಡ್ಬೇಕಿತ್ತು. ಈ ಬಾಳೆಹಣ್ಣು ಅಂದ್ರೆ ಈ ಹಣ್ಣು ಬಂದ್ಬಿಡುತ್ತೆ. ಈ ತೆಂಗಿನಕಾಯಿ ನೋಡಿದ್ರೆ ನನ್ಗೆ ಇದೇನಿದು, ಇದು ಒಂಥರ ಪ್ರಕ್ರಿಯೆ ತರ ಇದೆಲ್ಲ.
ಅಂತ ಅನಿಸ್ತು. ಈಗ ಏನ್ ಮಾಡ್ಬೇಕು, ಕಾಯಿ ಒಬ್ಬಟ್ಟು ಮಾಡ್ಬೇಕಂದ್ರೆ ಇದನ್ನೆಲ್ಲ ಪದ್ರ ಆಗಿರೋದನ್ನ ನಾನು ತೆಗಿಲೇಬೇಕು. ಈ ಮೇಲಿರುವಂತ ಒಂದು ಆಕಾರ ಇರೋದು, ಇದು ಒಂದು ನಾರಿನಿಂದ ಕೂಡಿದೆ. ಇದು ಒಂದ್ ಪದ್ರು. ಈ ನಾರಿನಿಂದ ಕೂಡಿದ್ದನ್ನ ಫಸ್ಟ್ ನಾವು ತೆಗಿಬೇಕಾಗತ್ತೆ. ಇದು ಒಂದು ಮೇಲೆ ಇರುವಂತದ್ದು ಒಂದ್ ಪದ್ರ. ನಾವು ಈ ಪದರನ್ನ ತೆಗ್ದಾಗ ಏನಾಗುತ್ತೆ, ಮತ್ತೆ ಒಳಗಡೆ ನಾರ್ ಬರುತ್ತೆ. ಆ ನಾರಿಂದೇ ಒಂದ್ ದೊಡ್ಡ ಪದ್ರ ಇರುತ್ತೆ, ಇನ್ನೊಂದ್ ಲೇಯರ್ ಇರುತ್ತೆ. ಅದೇ ತರ ಈಗ ಅದನ್ನ ತೆಗಿದ ತಕ್ಷಣ ಮತ್ತೆ ಏನಾಗುತ್ತೆ ನೋಡಿ, ಕಾಯಿ ಬಂತ, ತೆಂಗಿನ ಒಳಗಡೆ ಕೊಬ್ಬರಿ ಬರಲ್ಲ. ಈ ಕೊಬ್ಬರಿ ಬರ್ಬೇಕಂದ್ರೆ ಮತ್ತೆ ಈ ಚಿಪ್ಪು ಇದೆ ಅಲ್ವಾ, ಈ ಚಿಪ್ಪನ್ನ ತೆಗಿಬೇಕಾಗತ್ತೆ ನಾವು. ಈ ಚಿಪ್ಪು ಸಹ ಇನ್ನೊಂದ್ ಲೇಯರ್. ಕಾಯಿ ಅಂದ ತಕ್ಷಣ ನಾವು ಕಾಯಿ ಹೋಳಿಗೆ ಮಾಡ್ತೀವಿ ಅಂದ ತಕ್ಷಣ ಕಾಯಿ ಹಿಂಗೆ ಟಂಗ್ ಬಂದ್ಬಿಡಲ್ಲ. ಅದ್ರ ಮೇಲೆ ಒಂದ್ ಲೇಯರ್ ಇದೆ, ಮತ್ತೆ ನಾರ್ಗಳು ತೆಗಿಬೇಕು, ಮತ್ತೆ ಇದೆ. ಈ ಚಿಪ್ಪನ್ನ ಈ ಕಾಯಿನ ಒಡೆದಾಗ ಏನಾಗುತ್ತೆ, ಆ ಚಿಪ್ಪದ ಒಳಗೆ ಇರುವಂತದ್ದು ಕೊಬ್ಬರಿ. ಆ ಕೊಬ್ಬರಿ ಮತ್ತೆ ಆ ನೀರು ಇರುತ್ತಲ್ವಾ, ತೀರ್ಥ, ಅದು ದೇವ್ರ ತೀರ್ಥನೇ ಅದು. ಯಾಕಂದ್ರೆ ಅದನ್ನ ಕುಡಿದ್ರೆ ಎಷ್ಟು ಆನಂದ ಆಗತ್ತಂದ್ರೆ ತುಂಬಾ ಆನಂದ. ಆ ನೀರ್ ಕುಡಿದ್ರೆ ಯಾರ ಆ ನೀರ್ನ ತಂದು ಕೊಡ್ತಾರಲ್ಲಿ, ಯಾರ ಈ ಚಿಪ್ಪನ್ ಮಾಡಿದಾರೆ, ಯಾರ ಈ ನಾರನ್ ಮಾಡ್ತಾರೆ, ಯಾರ ಈ ತೆಂಗಿನಕಾಯಿ ಮಾಡ್ತಾರೆ? ಈ ಪ್ರಶ್ನೆ ನಾವು ಚಿಕ್ಕವರಿದ್ದಾಗೆಲ್ಲ ಕೇಳ್ತಾ ಇದ್ವಿ. ಗಿಡದಲ್ಲಿ ಹಣ್ಣು ಹೆಂಗ್ ಬರುತ್ತೆ, ತೆಂಗಿನಕಾಯಿ ಮರದಲ್ಲಿ ಒಳಗ್ ನೀರ್ ಯಾರು ಇಡ್ತಾರೆ ಅಂತಾನು ಕೇಳ್ತಾ ಇದ್ವಿ ನಾವು. ಅದು ಈಗ ಪ್ರಭು ಗುರುಜಿಯವರ ಒಂದು ಪ್ರಕ್ರಿಯೆಯನ್ನು ಹೇಳಿದಾಗ ನಮ್ಗೆ ಇದ್ರ ಬಗ್ಗೆ ಅರ್ಥ ಆಯ್ತು. ಈ ತೆಂಗಿನಕಾಯಿ ಅನ್ನೋದು, ಅದ್ರೊಳಗಡೆ ಕೊಬ್ಬರಿ, ಅದ್ರೊಳಗಡೆ ಇರುವಂತಹ ನೀರೆಲ್ಲಾನು ಆ ಮರದಲ್ಲಿ ಇರುವಂತ ಒಂದು ಚೈತನ್ಯ ಶಕ್ತಿಯಿಂದ ಅದು ಆಗಿರುತ್ತೆ. ಅದೇ ತರ ನಮ್ಮಲ್ಲಿರುವಂತ ಈ ಪಂಚಕೋಶಗಳ ಪ್ರಕ್ರಿಯೆನೂ ಅದೇ ತರ ಇದೆ. ಹೇಗೆ ನಮ್ಮ ಪಂಚಕೋಶಗಳ ಪ್ರಕ್ರಿಯೆಯಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ 5 ಕೋಶಗಳು ಸಹ ಈ ಪದರಗಳಾಗಿ ಇದ್ದಾವೆ. ಅನ್ನಮಯ ಕೋಶ ಇದು ದೇಹ, ಇದು ತಿಂದಿದಾಗ ಬೆಳೆಯುತ್ತೆ, ತಿಂದೇ ಇದ್ದಿರುವಾಗ ಸಣ್ಣಾಗಿ ಹೋಗ್ಬಿಡುತ್ತೆ. ಇದೇ ತರ ಪ್ರಾಣಮಯ ಕೋಶ, ಉಸಿರು ತಗೊಳ್ತೀವಿ, ಅದರಿಂದ ನಮ್ಮ ದೇಹದೊಳಗಡೆ ಎಲ್ಲ 5 ತರದ ಕಾರ್ಯಗಳು ನಡೆಯುತ್ತೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಈ 5 ಕಾರ್ಯಗಳು ನಡೀತಾ ಇರುತ್ತೆ. ಆದ್ರೆ ಈ ಕಾರ್ಯಗಳು ತಾವೇ ನಡೆಯಲ್ಲ, ಆ ಒಂದು ಆತ್ಮದ ಶಕ್ತಿಯ ಬೆಳಕಿನಲ್ಲಿ ನಡೀತಾ ಇರುತ್ತೆ ಇದೆಲ್ಲ. ಆದ್ರಿಂದ ಈ ದೇಹ ಮತ್ತು ಪ್ರಾಣ ಇದೆರಡು ನಾನಲ್ಲ. ಅದೇ ತರ ಮನಸ್ಸು, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಈ ಮನೋಮಯ ಕೋಶನೂ ಅಷ್ಟೇ, ಇದು ತನ್ನ ಶಕ್ತಿಯಿಂದ ಏನು ಮಾಡಕ್ಕಾಗಲ್ಲ. ಹಾಗೆ ವಿಜ್ಞಾನಮಯ ಕೋಶ ಇದು ಅಷ್ಟೇ, ಸರಿ ತಪ್ಪು ಅನ್ನೋದನ್ನ ಹೇಳ್ಬಹುದು, ಆದ್ರೆ ಯಾವ್ದು ಬೆಳಕಿದ್ರೆ ಹೇಳಕ್ಕಾಗತ್ತೆ? ಆದ ಆತ್ಮದ ಶಕ್ತಿಯ ಒಂದು ಚೈತನ್ಯ ಶಕ್ತಿಯ ಬೆಳಕಿನಲ್ಲಿ ಮಾತ್ರ ಹೇಳಕ್ ಸಾಧ್ಯ ಇದೆ. ಅದಕ್ಕಾಗಿ ಇದೆರಡು ಸಹ ನಾನಲ್ಲ. ಹಾಗೆ ಮನಸ್ಸು ಯಾವಾಗ ಶಾಂತವಾಗುತ್ತೆ ಆವಾಗ ಆನಂದಮಯ ಕೋಶ ಆನಂದ ಆಗತ್ತೆ. ಹೇಗೆ ತೆಂಗಿನಕಾಯಿ ಒಳಗಡೆ ಇರೋ ನೀರ್ ನಾವು ಒಂದ್ ಸರಿ ಕುಡಿದ್ರೆ ಆ 1 ಸೆಕೆಂಡ್ ಆನಂದಮಯ ಕೋಶದಲ್ಲಿ ಹೋಗ್ಬಿಡ್ತೀವಿ ನಾವು. ಆ ಮನಸ್ಸು ಯಾವಾಗ ಶಾಂತ ಆಗತ್ತೆ ಆಗ ಆನಂದಮಯ ಕೋಶ. ಮನಸ್ಸು ಯಾವಾಗ ಕಲುಷಿತ ಆಗತ್ತೆ ಆವಾಗ ಆನಂದಮಯ ಕೋಶ ಇರೋದಿಲ್ಲ. ಆದ್ದರಿಂದ ಈ ಪಂಚಕೋಶಗಳೆಲ್ಲವೂ ಸಹ ನಾನಲ್ಲ, ಒಂದು ಆತ್ಮದ ಚೈತನ್ಯದ ಒಂದು ಅದರಿಂದ ಇವೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಇದು ಈ ಪಂಚಕೋಶ ಪ್ರಕ್ರಿಯೆಗಳಲ್ಲಿ ತಿಳಿಸಿರುವಂತದ್ದು. ಇದಕ್ಕೆ ಒಂದು SV ಪರಮೇಶ್ವರ್ ಭಟ್ ಅವರದ್ದು ಒಂದು ಹಾಡನ್ನ ಹೇಳ್ತೀನಿ. ಒಡಲೆಂಬ ಗುಡಿಯೊಳಗೆ ಒಡೆಯ ನಿನ್ನವನಿಹನು, ಒಡಲೆಂಬ ಗುಡಿಯೊಳಗೆ ಒಡೆಯ ನಿನ್ನವನಿಹನು, ನಡೆವನು ನಡೆಸಿದಂತವನು ಕೈ ಬಿಡನು. ಎಷ್ಟ್ ಚೆನ್ನಾಗಿ ಅವ್ರು ಹೇಳಿದ್ದಾರೆ. ಅದೇ ತರ ನಮ್ಮ ಪ್ರಭು ಗುರುಜಿಯವರು ಒಂದು ಮಂತ್ರ ಹೇಳ್ಕೊಟ್ಟಿದ್ದಾರೆ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಧನ್ಯವಾದಗಳು. 5 ನಿಮಿಷ 54 ಸೆಕೆಂಡ್ ಮಾಡಿ, 6 ನಿಮಿಷದೊಳಗೆ ಮುಗಿಸಿದ್ದೀರಿ. ಇದು ಇನ್ನೊಂದು ನಾನು ಕಾಯಿ ಒಡೆದು ತೋರ್ಸೋಣ ಅನ್ಕೊಂಡೆ, ಮತ್ತೆ ಎದ್ದು ಹೋಗ್ಬೇಕು ಅದೆಲ್ಲ ಆಗುತ್ತಲ್ಲ, ಅದಕ್ಕೆ ಸುಮ್ನೆ ಅಷ್ಟೇ ಹೇಳಿದ್ದೀನಿ.
ಅದೇ ನೀವು ಡೈಲಾಗ್ ತರ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಿಮ್ಗೆ ಹೇಳಿದ್ದೆ ನಾನು, ಸುಮ್ನೆ ನೀವೇ ಒಂದು ಮಾನ್ ಆಕ್ಟಿಂಗ್ ತರ ಮಾಡ್ಬೇಕಾಗಿದೆ. ಅಂದ್ರೆ ಇದು ಸ್ಕಿಟ್ ತರ ಬರ್ಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಇದೇನಾಯ್ತು ಅಂದ್ರೆ ಮತ್ತೆ ನಾವು ಪ್ರಕ್ರಿಯೆ ನಾವು ಒಬ್ರೇ ಎಕ್ಸ್ಪ್ಲೈನ್ ಮಾಡಿದ ತರ ಆಗೋಯ್ತು. ನಿಮ್ಗೆ ಕಲ್ಪನಾ ಅವರು ಬರ್ತಾರೆ, ಜೊತೆ ಇರ್ತಾರೆ ಅನ್ಕೊಂಡಿದ್ವಿ. ಅದ್ ಅನ್ಕೊಂಡ್ ನಾನು ಇದು ಮಾಡ್ಕೊಂಡಿದ್ದೆ. ಆದ್ರೆ ಒಬ್ರೇ ಅದನ್ನೇ ಸ್ವಲ್ಪ ಮಾನ್ ಆಕ್ಟಿಂಗ್ ತರ ಮಾಡಿದ್ದಿದ್ರೆ ಇನ್ನು ಚೆನ್ನಾಗಿತ್ತು. ಟೋಟಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಚೆನ್ನಾಗಿತ್ತು. ಮುಂದೆ ನಾನು ಉಮಾ ಹೆಚ್ಸಿ ಮತ್ತೆ ವಾಸುಕಿ ಆಮೇಲೆ ರಜಿತಾ 3 ಜನನು ಸೇರ್ಕೊಂಡು ಸೃಷ್ಟಿ ಪ್ರವೇಶ, ಜೀವ ಈಶ್ವರ, ಜ್ಞಾನ ಜ್ಞೇಯ ಜ್ಞಾತೃ ಈ ಪ್ರಕ್ರಿಯೆಗಳನ್ನ 3 ಜನ ಸೇರ್ಕೊಂಡು ಮಾಡ್ತಾ ಇದ್ದೀವಿ. 3 ಜನಕ್ಕೆ ಟೈಮು 18 ನಿಮಿಷ, ಒಬ್ಬೊಬ್ರದ್ದು 6 ನಿಮಿಷ ಅಂದ್ರೆ 18 ನಿಮಿಷ ಆಗತ್ತೆ. ಕಾತ್ಯೇನಿ ನೋಡ್ಕೋತೀರಾ ಟೈಮು, ಅಥವಾ ಗಂಗಾ ಹೊಂಬಾಳ್ ನೋಡ್ಕೋತೀರಾ? ಹೇಗಾದ್ರೂ ಸರಿ, ಅವ್ರು ನೋಡ್ಕೋತಾರೆ ಅಂದ್ರೆ ಸರಿ, ಇಲ್ಲ ಅಂದ್ರೆ ನಾನು ನೋಡ್ಕೋತೀನಿ, ತೊಂದ್ರೆ ಇಲ್ಲ. ನೀವೇ ನೋಡ್ಕೊಳ್ಳಿ, ನನ್ನ ಹತ್ರ ಮೊಬೈಲ್ ಒಂದೇ ಇರೋದು ಇವತ್ತು. ಕಾತ್ಯೇನಿ ನೋಡ್ಕೊ. ಟ್ಯಾಬ್ ಇಲ್ಲ. ನಮ್ಗೆ ಇನ್ 2 ನಿಮಿಷ ಇದೆ ಅನ್ನೋವಾಗ ಹೇಳಿದ್ರೆ ಸಾಕು ಕಣೆ, ತೋರ್ಸಿದ್ರೆ ಸಾಕು. ಟೋಟಲ್ ಆಗಿ ಸ್ಪಾಟ್ ಲೈಟ್ ಮಾಡ್ಕೋ ನಿಮ್ 3 ಜನ. ಮಾಡ್ತೀವಿ. ಅಲ್ಲ ಉಮಾ, ನಿಮ್ಗೆ ಇದನ್ನ ತೋರ್ಸ್ಬೇಕಾ ನಾವು? ಕೈ 5 ನಿಮಿಷ 6 ನಿಮಿಷ ಅಂತ ಏನ್ ಬೇಡ ತಾನೆ? ಬೇಡ, ಕೊನೆಯಲ್ಲಿ ತೋರ್ಸಿದ್ ಸಾಕು. ಒಂದ್ 2 ನಿಮಿಷ ಇದೆ ಅನ್ನೋವಾಗ ತೋರ್ಸಿದ್ರೆ ಸಾಕು. ಎಂಡಲ್ಲಿ, ಯಾಕೆಂದ್ರೆ ನಾನು ವಿಡಿಯೋ ಆನ್ ಮಾಡ್ಕೊಂಡಿಲ್ವಲ್ಲ, ಅದಕ್ಕೆ. ಅದೇ ಕೊನೆಯಲ್ಲಿ ತೋರ್ಸಿದ್ರೆ ಸಾಕು. ಮೇಡಮ್, ಹಾಸ್ಟ್ ಹ್ಯಾಸ್ ಸ್ಟಾಪ್ಡ್ ಯುವರ್ ವಿಡಿಯೋ ಅಂತ ಬಂದಿದೆ. ವಿಡಿಯೋ ಆನ್ ಮಾಡಕ್ ಆಗ್ತಿಲ್ಲ. ಅದಕ್ಕೆ ನನ್ಗೆ ನೀವು ಕಾಣಿಸ್ತಾನೆ ಇಲ್ಲ ನನ್ಗಿಲ್ಲಿ. ಅಲ್ಲ, ನೀವೇನೋ ನನ್ ಪರ್ಮಿಷನ್ ಕೊಡ್ಬೇಕೋ ಏನೋ. ಯು ಕೆನಾಟ್ ಸ್ಟಾರ್ಟ್ ಯುವರ್ ವಿಡಿಯೋ ಬಿಕಾಸ್ ದ ಹಾಸ್ಟ್ ಹ್ಯಾಸ್ ಸ್ಟಾಪ್ಡ್ ಇಟ್ ಅಂತ ಬಂದಿದೆ. ಒಂದ್ ನಿಮಿಷ ಇರಿ. ಮೇಡಮ್, ಸ್ಪಾಟ್ಲೈಟ್ ಎವ್ರಿ ಒನ್ ಮಾಡ್ಬಿಡಿ, ಅವಾಗ ಎಲ್ಲರಿಗೂ ಬಂದ್ಬಿಡತ್ತೆ. ಈಗ ಸರ್ ಹೋಯ್ತಾರ ಜೀತಾ? ಇವಾಗ ಸರಿ ಆಯ್ತು ಬಿಡಿ. ಓಕೆ, ಇವಾಗ ನೀವೇ ಕೊಟ್ರಿ ಪರ್ಮಿಷನ್. ಸ್ಪಾಟ್ಲೈಟ್ ಕಾಣಿಸ್ತಾ ಇಲ್ಲ ನಿಮ್ಗೆ? ಆಡ್ ಸ್ಪಾಟ್ಲೈಟ್ ಆಡ್ ಸ್ಪಾಟ್ಲೈಟ್ ಇದೆ. ಶುರು ಮಾಡ್ತೀವಿ. ಸ್ಟಾರ್ಟ್ ಮಾಡಿ ನಾನು ಮಾಡ್ತೀನಿ ಇಲ್ಲಿ. ಹಾ, ಸ್ಟಾರ್ಟ್ ಮಾಡಿದಾಗ ಆನ್ ಮಾಡ್ತೀನಿ. ಓಕೆ. ಹಲೋ ರಜಿತಾ? ಹಲೋ, ಹೇಳಿ ಉಮಾ. ರಜಿತಾ, ಒಂದ್ ನಿಮಿಷ, ನಾನು ವಾಸುಕಿನೂ ಕಾಲಕ್ಕೆ ತಗೊಂಡ್ಬಿಡ್ತೀನಿ. ಓಕೆ ಓಕೆ. ಹಲೋ ವಾಸುಕಿ. ಹಲೋ, ರಜಿತಾ, ವಾಸುಕಿ, ನಿಮ್ಮಿಬ್ರಿಗೂ ಒಂದ್ ಸರ್ಪ್ರೈಸ್ ನ್ಯೂಸ್ ಅಪ್ಪ ಇವತ್ತು. ಇವತ್ತು ನೀವಿಬ್ರು ಲೀಲಾ ಪ್ಯಾಲೇಸ್ ಬರ್ಬೇಕು. ನಾನಲ್ಲಿ ನಿಮ್ಗೆ ಪಾರ್ಟಿ ಕೊಡ್ತಾ ಇದ್ದೀನಿ. ಏನಪ್ಪಾ, ತಮಾಷೆ ಮಾಡ್ತಿಲ್ಲ ತಾನೆ? ಲೀಲಾ ಪ್ಯಾಲೇಸ್ 5 ಸ್ಟಾರ್ ಹೋಟ್ಲ್ ಅಲ್ಲ, ಪಾರ್ಟಿನ? ತಮಾಷೆ ಯಾತಕ್ಕೆ ರಜಿತಾ? ನಾನಿವಾಗ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತೀನಿ ನಿಮ್ಗೆ, ಸ್ವಲ್ಪ ಎದೆ ಗಟ್ಟಿ ಮಾಡ್ಕೊಳಿಪ್ಪ. ನಂಗೆ ಲಾಟ್ರಿಲಿ 1 ಕೋಟಿ ಬಂದಿದೆ ಪ್ರೈಸ್. ಹೌದಾ?
ವಾವ್, ಇದು ವಾಸುಕಿ ಜಿಯದ್ದು. ಬಂತು ವಿಡಿಯೋ ಸ್ಪಾಟ್ಲೈಟ್ ಮಾಡ್ಬೇಕು ಮೇಡಮ್. ಉಮಾ ಮೇಡಮ್ ಸ್ಪಾಟ್ಲೈಟ್. ಇದೇನಿದು ವಿಡಿಯೋ ಅಲಾರ್ಮ್ ಹೊಡ್ಕೋತಾ ಇದೆಯಲ್ಲ, ಎಲ್ಲಿದ್ದೀನಿ ನಾನು? ಅಯ್ಯೋ, ರಚಿತಾ ಎಲ್ಲಿ? ವಾಸುಕಿ ಎಲ್ಲಿ? ಅಯ್ಯೋ, 1 ಕೋಟಿ ದುಡ್ಡು. ಅಯ್ಯಯ್ಯೋ, ಇಲ್ವೇ ಇಲ್ವಲ್ಲ, ಕಾಲೇ ಬ್ಯಾಗು ಎಲ್ಲ ಹೋಯ್ತು? ಓ, ಇದೆಲ್ಲ ಕನ್ಸಾ? ಛೇ, ಪಾರ್ಟಿ ಆದ್ಮೇಲಾದ್ರೂ ಈ ಅಲಾರ್ಮ್ ಹೊಡ್ಕೋಬಾರ್ದಾಗಿತ್ತ? ಎಷ್ಟ್ ಚೆನ್ನಾಗಿತ್ತು, ಲೀಲಾ ಪ್ಯಾಲೇಸ್ಗೆ ಹೋಗುವಂತ ಅವಕಾಶ ಕನ್ಸಲ್ಲಾದ್ರೂ ಸಿಕ್ಕಿತ್ತು. ಅನ್ಯಾಯ. ಥು, ಎಷ್ಟು ಬೇಜಾರಾಗ್ತಿದೆ ಇವಾಗ. ಛೇ. ಓ, ರಜಿತಾ ಬೇರೆ ಫೋನ್ ಮಾಡ್ತಾ ಇದಾರೆ. ಹಲೋ, ಹೇಳಿ ರಜಿತಾ. ಹಲೋ, ಯಾಕಮ್ಮ ಅವ್ರೆ ಬೇಜಾರಾಗಿದ್ದಂಗಿದೆ? ನನ್ಗೆ ಲಾಟ್ರಿಲಿ 1 ಕೋಟಿ ಬಂದಿತ್ತು ಪ್ರೈಸು ರಜಿತಾ. ಹೌದಾ, ಮತ್ ಬೇಜಾರ್ ಯಾಕೆ? ಸಂತೋಷದಿಂದ ಕುಣಿಬೇಕಾಗಿತ್ತಲ್ಲ. ಕುಣಿತಾ ಇದ್ದೆ ನಿಜ ಆಗಿದ್ದಿದ್ರೆ, ಆದ್ರೆ ಅದು ಕನ್ಸು. ನಾನು ನಿಮ್ಮನ್ನ ವಾಸುಕಿನ ಇಬ್ರನ್ನು ಲೀಲಾ ಪ್ಯಾಲೇಸ್ಗೆ ಪಾರ್ಟಿ ಕರ್ಕೊಂಡು ಹೋಗೋಣ ಅಂತ ರೆಡಿ ಆಗಿದ್ದೆ. ನಿಮ್ಗೂ ಫೋನ್ ಮಾಡಿ ಹೇಳ್ತಾ ಇದ್ದೆ, ಆದ್ರೆ ಅಷ್ಟ್ರೊಳಗೆ ಅಲಾರ್ಮ್ ಹೊಡೆದ್ಬಿಡ್ತು, ಎಚ್ಚರ ಆಗೋಯ್ತು ರಜಿತಾ. ಎಷ್ಟು ಬೇಜಾರಾಗ್ತಿದೆ. ತುಂಬಾ ಚೆನ್ನಾಗಿದೆ ಕನ್ಸು. ಓ, ವಾಸುಕಿನೂ ಲೈನಲ್ಲಿ ಇದಾರಾ? ಅಲ್ಲ ವಾಸುಕಿ, ನಾನು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದೀನಿ, ನೀವೇನಪ್ಪ ನಗ್ತಾ ಇದ್ದೀರಾ? ಸಾರಿ ಉಮಾ. ಓ ಮಾ, ವಾಸುಕಿ, ರಜಿತಾ, ನನಗೆ ಇವಾಗ ಒಂದು ಡೌಟ್ ಬರ್ತಾ ಇದೆ. ನಾನು ಲಾಟ್ರಿ ಪ್ರೈಸ್ ತಗೊಂಡು ನಿಮ್ಮಿಬ್ಬರನ್ನು ಪಾರ್ಟಿಗೆ ಬನ್ನಿ ಅಂತ ಹೇಳಿದ್ದು ಕನ್ಸಾ, ಅಥವಾ ಲಾಟ್ರಿ ಪ್ರೈಸ್ ಬಂದಿಲ್ಲ ಅಂತ ಇವಾಗ ಮಾತಾಡ್ತಿರೋದ್ ಕನ್ಸಾ? ಯಾವ್ದ್ ನಿಜ, ಯಾವ್ದ್ ಸುಳ್ಳು, ಯಾವ್ದ್ ಕನ್ಸು, ಯಾವ್ದ್ ಸತ್ಯ, ನಂಗೆ ಅರ್ಥನೇ ಆಗ್ತಿಲ್ಲಪ್ಪ. ಓ ಮಾ, ನೀವ್ ಕೇಳಿಸ್ಕೊಳ್ಳಿ ಇಲ್ಲಿ. ನೀವ್ ನೋಡಿದ್ದು ಕನ್ಸು, ನಾವ್ ಈಗ ಮಾತಾಡ್ತಿದೀವಲ್ಲ ಇದು ಕನ್ಸೆ. ಏನ್ ಹೇಳ್ತಿದ್ದೀರಾ ರಜಿತಾ? ಮುಂಚೆನೆ ನನಗೆ ತಲೆ ಕೆಟ್ಟ ಹೋಗಿದೆ, ಪ್ರೈಸ್ ಬಂದಿಲ್ವಲ್ಲ ಅಂತ. ಅಂಥದ್ರಲ್ಲಿ ನೀವ್ ಏನೇನೋ ಹೇಳ್ಬಿಟ್ಟು ಇದು ಕನ್ಸು ಅದು ಕನ್ಸು ಕನ್ಫ್ಯೂಸ್ ಮಾಡ್ತಾ ಇದ್ದೀರಪ್ಪ. ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳಿ. ಏನಿಲ್ಲ, ಸಿಂಪಲ್. ಲಾಟ್ರಿ ಪ್ರೈಸ್ ಬಂದಿತ್ತಲ್ಲ ಅದು ಕನ್ಸು ನಿದ್ದೆಯಲ್ಲಿ. ಈಗ ಲಾಟ್ರಿ ಪ್ರೈಸ್ ಹೊಟ್ಟೋಯ್ತಲ್ಲಪ್ಪ ಅಂತ ಬೇಜಾರ್ ಮಾಡ್ಕೊಂಡಿದೀರಲ್ಲ, ಅದೂನು ಕನ್ಸೆ, ಎಚ್ಚರದ ಕನ್ಸು. ಎಚ್ಚರದ ಕನ್ಸು? ಅದೇನಪ್ಪ ಅದು? ಹೌದು, ಈಗ ನೀವು ಕನ್ಸ್ ಕಂಡ್ರಲ್ಲ, ಅದು ನಿಮ್ಮ ನಿದ್ರಾಶಕ್ತಿಯ ಪ್ರಭಾವ. ಅದೇ ರೀತಿ ಶ್ರೀಮನ್ನಾರಾಯಣ ಪರಬ್ರಹ್ಮ ಕ್ಷೀರಸಾಗರದಲ್ಲಿ ಮಲ್ಕೊಂಡಿರೋವಾಗ ಒಂದು ಕನಸು ಕಾಣ್ತಾನೆ. ಅದೇ ಈ ಪ್ರಪಂಚ. ಇದು ಅವನ ಮಾಯಾಶಕ್ತಿಯ ಪ್ರಭಾವ. ಈ ಮಾಯಾಶಕ್ತಿಯಲ್ಲಿ ಆವರಣ, ವಿಕ್ಷೇಪ ಅಂತ 2 ಇದೆ. ಈ ವಿಕ್ಷೇಪ ಶಕ್ತಿಯ ಪ್ರಭಾವವೇ ನಾನು, ನೀವು, ವಾಸುಕಿಯವರು, ಎಲ್ಲ ಜೀವಿಗಳು, ಪ್ರಪಂಚ ಎಲ್ಲ. ಅಲ್ಲ ರಜಿತಾ, ಆ ಪರಬ್ರಹ್ಮಂಗೇನ್ ಬೇರೆ ಕೆಲ್ಸ ಇಲ್ವಾ? ಅವನ್ಗೆ ಯಾಕೆ ಕನ್ಸ್ ಬೀಳ್ಬೇಕು? ಅದ್ರಲ್ಲಿ ನಾನು, ನೀವು, ವಾಸುಕಿ ಎಲ್ಲ ಯಾಕೆ ಬರ್ಬೇಕು? ನಮ್ ಒದ್ದಾಟ, ಅಯ್ಯೋ ರಾಮ, ಇದೊಳ್ಳೆ ಬೆಕ್ಕಿಗ್ ಚೆಲ್ಲಾಟ, ಇಲಿಗ್ ಪ್ರಾಣ ಸಂಕಟ ಅನ್ನೋ ಹಾಗಾಯ್ತು. ಅವನಿಗೇನೋ ಅದ್ ಲೀಲೆ, ಆದ್ರೆ ನಮಗೆ. ಉಮಾ, ನಾನ್ ಸ್ವಲ್ಪ ಕ್ಲಾರಿಟಿ ಕೊಡ್ಲಾ? ಹೇಳಿಪ್ಪ. ಇವಾಗ ರಜಿತಾ ಅವರು 2 ರೀತಿ ಕನ್ಸ್ ಮಾತಾಡಿದ್ರು. ಒಂದು ನಿದ್ರಾಶಕ್ತಿಯ ಪ್ರಭಾವದಿಂದ ಬಂದಿರೋಂತ ಕನ್ಸು, ಇನ್ನೊಂದು ಎಚ್ಚರದ ಕನಸು. ಹೌದಲ್ವಾ? 2 ಅರ್ಥ ಆಗ್ತಾ ಇಲ್ಲ. ಮೊದಲನೇದ್ ಹೇಳ್ತೀನಿ. ಮೊದಲನೇದ್ರಲ್ಲಿ ನಿದ್ರಾಶಕ್ತಿನಲ್ಲಿ, ಕನ್ಸ್ನಲ್ಲಿ ನಿಮ್ಗೆ ಯಾರ್ಯಾರು ಕಂಡ್ರು? ನಾನಿದ್ದೆ, ರಜಿತಾ ಇದ್ರು, ಲೀಲಾ ಪ್ಯಾಲೇಸ್ ಇತ್ತು, ದುಡ್ಡಿತ್ತು, ಮತ್ತೆ ಅದನ್ನ ಅನುಭವಿಸ ಅಂತ ಆನಂದ ತುಂಬಿತ್ತು ಅಲ್ವಾ? ಇದೊಂಥರ ಪ್ರಪಂಚ ತರ ಕಾಣಿಸ್ತಾ ಇತ್ತು ಅಲ್ವಾ? ಅದೆಲ್ಲ ಎಲ್ಲಿಂದ ಬಂತು?
ಈಗ ಅದನ್ನ ಮುಟ್ಟಕ್ಕಾಗತ್ತಾ? ಇಲ್ಲ, ಮುಟ್ಟಕ್ಕಂತೂ ಆಗಲ್ಲ. ಅದ್ ಎಲ್ಲಿಂದ ಬಂತೋ ಏನ್ ಕಥೆನೋ ನನಗಂತೂ ಗೊತ್ತಿಲ್ಲಪ್ಪ. ಅದು ಏನಂದ್ರೆ ಅದು ನಿಮ್ಮ ಯೋಚನೆಗಳೇ, ನಿಮ್ಮ ಮನಸ್ಸಿನಲ್ಲೇ ಇದ್ದಿದ್ದು ಅದೆಲ್ಲ. ಹೇಗ್ ಬಂತು ಕೇಳಿ. ಏನು ಅಂದ್ರೆ ನೀವ್ ಎಚ್ಚರ ಆಗಿರ್ತೀರ, ಅವಾಗ ನೋಡಿರ್ತೀರ, ನನ್ನನ್ನು ನೋಡಿದ್ರಿ, ರಜಿತನ್ ನೋಡಿರ್ತೀರ, ಅದೆಲ್ಲ ರೆಕಾರ್ಡ್ ಆಗಿರುತ್ತೆ. ಮತ್ತೆ ಲೀಲಾ ಪ್ಯಾಲೇಸ್ ಅಲ್ಲಿ ಒಂದಿನ ಊಟ ಮಾಡ್ಬೇಕು ಅಂತ ಅನ್ಸಿರುತ್ತೆ, ದುಡ್ಡು ಇಷ್ಟಿದ್ರೆ ನನ್ನ ಹತ್ರ ಅಂತ ಅನ್ಸಿರುತ್ತೆ, ಆ ಆನಂದ ಇರುತ್ತೆ. ಅದೆಲ್ಲದುವೆ ಕನ್ಸಿನ ಪ್ರಪಂಚದಲ್ಲಿ ಒಂದು ರೂಪ ತಗೊಂತು. ಅದೆಲ್ಲ ಯಾವುದು? ಅದೆಲ್ಲ ನಿಮ್ಮ ಮನ್ಸೆ, ಅದೆಲ್ಲ ನೀವೇ ಉಮಾ. ಹೌದಾ? ಈಗ ಇನ್ನೊಂದ್ ಪ್ರಶ್ನೆ ಕೇಳ್ತೀನಿ. ನೀವು ಕನ್ಸ್ ಕಾಣ್ತಾ ಇದ್ರಲ್ಲ, ನೀವೇ ಕನ್ಸ್ ಕಾಣ್ತಾ ಇದ್ರಿ ಅಂತ ಗೊತ್ತಿತ್ತಾ ನಿಮ್ಗೆ? ಇಲ್ಲಪ್ಪ, ಅದ್ ಹೇಗ್ ಗೊತ್ತಾಗೋಕ್ ಸಾಧ್ಯ? ಮಲ್ಕೊಂಡಿರ್ಲಿಲ್ವಾ ನಾನು? ಅಲ್ವಾ ಮತ್ತೆ. ಈಗ ಎರಡನೇ ಕನ್ಸಿಗೆ ಬರೋಣ, ಎಚ್ಚರದ ಕನ್ಸು. ಇಲ್ಲಿ ಏನ್ ಕಾಣ್ತಾ ಇದೆ ನಿಮ್ಗೆ? ಎಗೈನ್ ಅಲ್ಲೂ ಕೂಡ ನಾನಿದ್ದೆ, ಅವ್ರಿದ್ರು. ಇಲ್ಲೂ ಕೂಡ ರಜಿತಾ ಇದ್ರು, ನಾನಿದ್ದೀನಿ. ಅದ್ರ ಲೀಲಾ ಪ್ಯಾಲೇಸ್ ಇಲ್ಲ, ಎಲ್ಲದೂ ಇದೆ. ನಾವ್ ಮಾತಾಡ್ತಾ ಇದೀವಿ, ಇದೊಂಥರ ಪ್ರಪಂಚ, ಎಲ್ಲರೂ ಕಾಣ್ತಾ ಇದ್ದಾರೆ, ಜೀವ ಜಗತ್ತಿದೆ, ಹಕ್ಕಿ, ಮರ, ಗುಡ, ಗಿಡ್ಡ ಎಲ್ಲ ಇದೆ. ಅದೊಂದೇ ಅಲ್ಲ, ಅದ್ರ ಜೊತೆ ಸಂಬಂಧ ಬೆಳೆಸಿದೀವಿ, ಮತ್ತೆ ಆನಂದದ ಕ್ಷಣಗಳಿದೆ, ದುಃಖ ಬರುವಂತ ಕ್ಷಣಗಳು ಇದೆ, ಹೌದಲ್ವಾ? ಇದೆಲ್ಲ ನೋಡಿದ್ರೆ ಇದು ಒಂದ್ ಪ್ರಪಂಚ, ಅದು ಒಂದ್ ಪ್ರಪಂಚ. ಇಲ್ಲೂ ನಾವಿದೀವಿ, ಅಲ್ಲೂ ನಾವಿದೀವಿ. ಇವೆರಡರಲ್ಲಿ ಸಾಮ್ಯತೆ ಇದೆ ಅಂತ ಅನ್ಸ್ತಾ ಇಲ್ವಾ ನಿಮ್ಗೆ? ಹೌದು ವಾಸುಕಿ, ಈಗ ನಂಗೆ ಸ್ವಲ್ಪ ಅರ್ಥ ಆಗ್ತಾ ಇದೆ. ಅಂದ್ರೆ ಕನಸಿನ ಪ್ರಪಂಚ ನಾನೇ ಸೃಷ್ಟಿ ಮಾಡಿದ್ದು, ಆದ್ರೆ ಈ ಎಚ್ಚರದ ಕನಸು ಅಂತ ಹೇಳಿದ್ರಲ್ಲ ರಜಿತಾ, ಅದು ಆ ಪರಬ್ರಹ್ಮನ ಕನಸು. ಅವನು ಆ ಕ್ಷೀರಸಾಗರದಲ್ಲಿ ಮಲ್ಕೊಂಡಿರ್ತಾನಂತಲ್ಲ ರಜಿತಾ ಹೇಳಿದ ಹಾಗೆ. ಆಗ ಕಾಣೋ ಕನ್ಸಲ್ಲಿ ನಾನು, ನೀವು, ಈ ಜಗತ್ತು ಎಲ್ಲ ಬಂದಿದೆ. ಆದ್ರೆ ನನಗೆ ಹ್ಯಾಕ್ ಕನ್ಸ್ ಬಿದ್ದಿದ್ದು ಗೊತ್ತಿರಲ್ವೋ ಹಾಗೆ ಪರಬ್ರಹ್ಮಂಗೂ ಗೊತ್ತಿರಲ್ಲ ಅಲ್ವಾ? ಅಬ್ಬಾ, ಉಮಾ ಮೇಡಮ್ಗೆ ಈಗ ಸ್ವಲ್ಪ ಕ್ಲಾರಿಟಿ ಬಂದಿದೆ. ನೋಡಿದ್ರ ಎಷ್ಟ್ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು. ಅಂದ್ರೆ ಈ ಜೀವಿಗಳು, ಈ ಪ್ರಪಂಚ ಎಲ್ಲ ಆ ಪರಬ್ರಹ್ಮನೇ ಅಲ್ವಾ? ಹ್ಯಾಗ್ ಮಲಕ್ಕೊಂಡಿದ್ದ ನಾನು ಕನಸಿನಲ್ಲಿ ಬಂದ್ರಲ್ಲ ವ್ಯಕ್ತಿಗಳು, ಅದೆಲ್ಲ ನಾನೇ ಅಂತ ಈ ವಾಸುಕಿ ಹೇಳಿದ್ರಲ್ಲ, ಹಾಗೆ ಈ ಜೀವಿಗಳೆಲ್ಲ ಆ ಪರಬ್ರಹ್ಮನೇ. ಆದ್ರೆ ಅದಕ್ಕೇನಾ ನಮ್ಗೆಲ್ಲ ಜೀವಾತ್ಮ ಅಂತ ಕರೆಯೋದು? ಆದ್ರೆ ಜೀವಾತ್ಮಕ್ಕೆ ನಾನೇ ಪರಬ್ರಹ್ಮ ಅಂತ ಯಾತಕಪ್ಪ ಗೊತ್ತೇ ಇರಲ್ಲ? ಅಬ್ಬಬ್ಬಾ, ಎಷ್ಟೊಂದು ಪ್ರಶ್ನೆಗಳು. ಇರ್ಲಿ, ಒಂದೊಂದೇ ಪ್ರಶ್ನೆಯನ್ನ ನಾ ಹೇಳ್ತಾ ಹೋಗ್ತಾ ಇರ್ತೀನಿ ಉತ್ತರನ. ಈಗ ಉಮಾ ಮೇಡಮ್ ಹೇಳ್ದಾಗೆ ಪರಬ್ರಹ್ಮ ಅಂದ್ರೆ ಯಾರು? ಅರಿವು. ಆ ಅರಿವಿನ ಬೆಳಕು ಎಲ್ಲೆಡೆ ಚೆಲ್ಲಿರುತ್ತೆ, ಅದೇ ಆತ್ಮಜ್ಯೋತಿ. ಈ ಬೆಳಕಿನಿಂದ ಈ ಬೆಳಕು ಪ್ರಪಂಚದ ಎಲ್ಲ ವಸ್ತುಗಳ ಮೇಲೆ ಬೀಳತ್ತೆ, ಬಿದ್ದು ಅದು ಪ್ರತಿಫಲನ ಆಗತ್ತೆ. ಆದ್ರೆ ಎಲ್ಲ ವಸ್ತುಗಳ ಮೇಲೂ ಒಂದೇ ಸಮನಾಗಿ ಪ್ರತಿಫಲನ ಬಿದ್ದಾಗ ಅದು ಒಂದೇ ತರ ಪ್ರತಿಫಲನ ಆಗಲ್ಲ. ಫಾರ್ ಎಕ್ಸಾಂಪಲ್, ಕಲ್ಲಿನಲ್ಲಿ ಸ್ವಲ್ಪ ಕಡಿಮೆ ಪ್ರತಿಫಲನ ಆಗತ್ತೆ, ನೀರಿನಲ್ಲಿ ಸ್ವಲ್ಪ ಜಾಸ್ತಿ ಪ್ರತಿಫಲನ ಆಗತ್ತೆ. ಹಾಗೆ ಒಂದೊಂದು ಜಡ ವಸ್ತುಗಳಲ್ಲೂ ಬೇರೆ ಬೇರೆ ತರ ಪ್ರತಿಫಲನ ಆಗತ್ತೆ. ಹೀಗೆ ಈ ಪರಬ್ರಹ್ಮನ ಬೆಳಕು ಈ ಜಡವಾದ ದೇಹದ ಮೇಲೆ ಬಿದ್ದಾಗ ಅದರಲ್ಲಿ ಅಂತಃಕರಣದಲ್ಲಿರೋ ಮನಸ್ಸಿನಲ್ಲಿ ಪ್ರತಿಫಲನ ಆಗತ್ತೆ. ಈ ಮನಸ್ಸು ಅನ್ನೋದು ಕನ್ನಡಿ ತರ, ಇದಕ್ಕೆ ಚಿದಾಭಾಸ, ಈ ಬಿದ್ದು ಪ್ರತಿಫಲನ ಆಗತ್ತಲ್ಲ ಮನಸ್ ಮೇಲೆ, ಅದಕ್ಕೆ ಚಿದಾಭಾಸ ಅಂತ ಹೇಳ್ತಾರೆ. ಅಂತಃಕರಣದಲ್ಲಿ 4 ಭಾಗ ಇದೆ: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಚಿದಾಭಾಸದ ಬೆಳಕು ದೇಹದ ಮೇಲೆ ಬಿದ್ದಾಗ ದೇಹಕ್ಕೆ ಚೈತನ್ಯ ಬರೋ ಹಾಗೆ ಕಾಣುತ್ತೆ ನಮ್ಗೆ. ಅಹಂಕಾರ ಚಿದಾಭಾಸದ ಜೊತೆ ಸೇರ್ಕೊಂಡು ನಾನು ಅನ್ನೋ ಭಾವನೆ ಬರ್ಸತ್ತೆ. ಇದಕ್ಕೆ ನಾವು ಜೀವ ಅಂತ ಕರೆಯೋದು. ದೇಹದ ಬದಲಾವಣೆ ಏನೇನಾಗತ್ತೋ ಅದೆಲ್ಲ ಜೀವಿ ತನಗೇ ಆಗ್ತಾ ಇದೆ ಅಂತ ಭ್ರಮೆಗೊಳಗಾಗಿರ್ತಾನೆ. ಹೇಗೆ ಕನಸಿನ ವ್ಯಕ್ತಿಗೆ ನಾನು ಮಲಗಿರೋ ವ್ಯಕ್ತಿನೇ ಅನ್ನೋದು ಗೊತ್ತಿರೋದಿಲ್ವೋ, ಅರಿವಿರೋದಿಲ್ವೋ, ಹಾಗೆ ಜೀವಿಗೂ ಕೂಡ ತಾನು ಪರಬ್ರಹ್ಮನೇ ಅನ್ನೋದು ಅರಿವಿರೋದಿಲ್ಲ.
ಇದು ಆವರಣ ಶಕ್ತಿಯ ಪ್ರಭಾವ. ಹಾಗಾಗಿ ಸೃಷ್ಟಿ ಆದ್ಮೇಲೆ ಜೀವಿಗೆ ತಾನೇ ಜೀವಾತ್ಮ, ನಾನೇ ಪರಮಾತ್ಮ ಅನ್ನೋ ಅರಿವಿಲ್ದೆ ಒದ್ದಾಡ್ತಾ ಇರ್ತಾನೆ. ನೀವ್ ಹೇಳ್ತಿರೋದೇನೋ ಅರ್ಥ ಆಗ್ತಾ ಇದೆ, ಆದ್ರೆ ನಂಬಕ್ ಆಗ್ತಾ ಇಲ್ಲಪ್ಪ. ನಾನು ಪರಬ್ರಹ್ಮ ಸ್ವರೂಪಿ ಅಂತ ಒಪ್ಕೊಳ್ಳೋದ್ ಹೇಗಪ್ಪ? ಇದನ್ನ ನೀವ್ ಸುಮ್ನೆ ಒಪ್ಕೋಬೇಕಾಗಿಲ್ಲ. ನಮ್ಮ ವೇದಾಂತದಲ್ಲಿ ಪ್ರಮಾಣ ಇದೆ. ಭಗವಂತನನ್ನ ಗುರುತಿಸೋದಿಕ್ಕೆ 3 ಲಕ್ಷಣಗಳು ಹೇಳಿದ್ದಾರೆ. ಸತ್, ಚಿತ್, ಆನಂದ. ಸತ್ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಸ್ತಿತ್ವ. ಚಿತ್ ಅಂದ್ರೆ ಇರುವಿಕೆ. ಆನಂದ ಅಂದ್ರೆ ಅದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದ್ ಸರಿಪ. ಈಗ ವೇದದಲ್ಲೇನೋ ಭಗವಂತ ಏನೋ ಸಚ್ಚಿತ್ತು ಆನಂದ ಅಂತ ಹೇಳಿದ್ರಿ, ಆದ್ರೆ ನಾನು ಹೇಗೆ ಸಚ್ಚಿತ್ತು? ಸಾಮವೇದದಲ್ಲಿ ಹೇಳಿದೆಯಲ್ಲ, ತತ್ವಂ ಅಸಿ ಅಂತ. ಅಂದ್ರೆ ನೀನು ಅದೇ ಆಗಿದ್ದೀಯಾ ಅಂತ. ಅದೇ ಅಂದ್ರೆ ನೀನು ಆ ಪರಬ್ರಹ್ಮನೇ ಅಂತ. ಹಾಗಾದಾಗ ನೀವು ಸಚ್ಚಿತ್ ಆನಂದ ಸ್ವರೂಪಿ ಅನ್ನೋದ್ರಲ್ಲಿ ಸಂಶಯನೇ ಇಲ್ವಲ್ಲ. ವೇದದಲ್ಲೇನೋ ಹೇಳಿದೆ ಆಯ್ತು, ಆದ್ರೆ ನನಗೆ ಅನುಭವ ಆಗ್ಬೇಕಲ್ವಾ? ಅವಾಗ ತಾನೇ ನನ್ ನಂಬಿಕೆ ಬರೋದು. ಉಮಾ, ಇಲ್ಲಿ ಕೇಳಿ, ನಾನೊಂದ್ ಪ್ರಶ್ನೆ ಕೇಳ್ತೀನಿ. ನೀವಿದ್ದೀರಾ? ಇದೆಂಥ ಪ್ರಶ್ನೆ ವಾಸುಕಿ. ಹೌದು, ನಾನಿದ್ದೀನಿ. ಹೇಗ್ ಗೊತ್ತಾಯ್ತು? ಓ, ಇದೊಳ್ಳೆ ತಮಾಷೆ ಆಯ್ತಲ್ಲ. ನಾನಿದ್ದೀನಿ ಅಂತ ಯಾರಾದ್ರೂ ನನ್ಗೇನ್ ಪುರಾವೆ ಬೇಕಾ? ನಾನಿದ್ದೀನಿ ಅಂತ ನಂಗೆ ಗೊತ್ತಪ್ಪ. ಅಲ್ವಾ? ನೀವಿದ್ದೀನಿ ಅಂತ ಬೇರೆ ಯಾರು ಹೇಳ್ಬೇಕು? ಅಂದ್ರೆ ಅದೇ ಇರುವಿಕೆ, ಅಸ್ತಿತ್ವ. ಈಗ ರಜಿತಾ ಅವರು ಸತ್ ಮತ್ತೆ ಚಿತ್ ಲಕ್ಷಣ ಹೇಳಿದ್ರು. ನಿಮ್ಮಲ್ಲಿ ನಾನಿದ್ದೀನಿ ಅಂತಂದೆ, ಅಂದ್ರೆ ಏನು? ಇರುವಿಕೆ, ಅಂದ್ರೆ ಸತ್ ಲಕ್ಷಣ. ಭಗವಂತನ ಸತ್ ಲಕ್ಷಣ ನಿಮ್ಮಲ್ಲಿ ಇದೆಯೋ? ಅಂದ್ರೆ ನೀವಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಿದ್ಯಾ? ಗೊತ್ತಿದೆ. ಅಂದ್ರೆ ಅರ್ಥ ಏನು? ಅರಿವು ಇದೆ ನೀವಿದ್ದೀರಾ ಅಂತ, ಅಂದ್ರೆ ಅದು ಚಿತ್ ಲಕ್ಷಣ. ಹಾಗಾಗಿ ರಜಿತಾ ಹೇಳ್ತಾ ಇರೋಂತ ಭಗವಂತನಲ್ಲಿರೋ ಚಿತ್ ಲಕ್ಷಣನೂ ನಿಮ್ಮಲ್ಲಿ ಇದೆ. ಅಂದ್ರೆ ಅರ್ಥ ಏನು? ಸತ್ತು ನೀವೇ, ಚಿತ್ತು ನೀವೇ. ಅದೇನೋ ಇನ್ನೊಂದ್ ಲಕ್ಷಣ ಹೇಳಿದ್ರಲ್ಲ ರಜಿತಾ, ಆನಂದ, ಅದೆಲ್ಲಪ್ಪ ಇದೆ? ಅದನ್ನೇ ತಾನೇ ನಾವು ಹುಡುಕ್ತಾ ಇರೋದು. ಅಂದ್ರೆ ಇವಾಗ ನಿಮ್ಗೆ ಲಾಟ್ರಿ ಬಂತು ಅಂತ ಖುಷಿ ಆಯ್ತಲ್ವಾ, ಆನಂದ ಆಯ್ತಲ್ವಾ? ಅದೇ ಆನಂದ. ಆದ್ರೆ ಅದು ಪ್ರಾಪಂಚಿಕ ವಸ್ತುಗಳ ಹಿಂದೆ ಹೋದಾಗ ಸಿಗುವಂತಹ ಕ್ಷಣಿಕವಾದ ಆನಂದ. ಕ್ಷಣ ಚಿತ್ತ ಕ್ಷಣ ಮಾಯಂ ಅಂತ ಹೇಳ್ತಾರಲ್ಲ ಹಾಗೆ. ಆದ್ರೆ ನಾನೇ ಸಚ್ಚಿತ್ ಆನಂದ ಅಂತ ತಿಳಿದಾಗ, ಅರಿವಾದಾಗ ನಮ್ಗಾಗತ್ತಲ್ಲ ಆನಂದ, ಅದು ಅನಂತ, ಲಿಮಿಟ್ಲೆಸ್. ರಜಿತಾ, ಈಗ ನಾನೇನೋ ಇವಾಗೇನೋ ಇದೀನಪ್ಪ, ಆದ್ರೆ ಒಂದಲ್ಲ ಒಂದು ದಿವ್ಸ ಸಾವು ಅನ್ನೋದ್ ಬಂದ್ಬಿಡುತ್ತಲ್ಲ, ಅವಾಗ ನಾವೆಲ್ಲಿ ಇರ್ತೀವಿ? ಈಗ ನೀವ್ ಚಿಕ್ಕವರಾಗಿದ್ದಾಗ ನಿಮ್ಮನ್ನ ನೀವು ಏನಂತ ಗುರ್ತಿಸ್ತಾ ಇದ್ರಿ ಅಥವಾ ಸಂಬೋಧಿಸ್ತಾ ಇದ್ರಿ? ನಾನು ಅಂತ. ಹೌದಲ್ಲ? ಈಗ ನಿಮ್ಗೆ ವಯಸ್ಸಾಯ್ತು, ಈಗ ದೇಹ ಬದಲಾಗಿದೆ, ಇವಾಗ ನಿಮ್ಮನ್ನ ನೀವು ಏನಂತ ಸಂಬೋಧಿಸ್ತೀರಾ? ನಾನು ಅಂತಾನೆ. ಆ ನಾನು ಅನ್ನೋದ್ರಲ್ಲಿ ಏನು ಬದಲಾವಣೆ ಇಲ್ಲ ಅಲ್ವಾ? ಆ ನಾನುನೇ ಆತ್ಮ, ಅದೇ ಸಚ್ಚಿತ್ ಆನಂದ. ಈ ದೇಹ, ಮನಸ್ಸು, ಬುದ್ಧಿ ಎಲ್ಲ ಬದಲಾಗತ್ತೆ, ಇದು ಶಾಶ್ವತ ಅಲ್ಲ. ಅದೇ ರೀತಿ ಪ್ರಪಂಚ ಕೂಡ ಅಷ್ಟೇ ಶಾಶ್ವತ ಅಲ್ಲ. ಆದರೆ ಹುಟ್ಟು ಸಾವುಗಳು ಇಲ್ಲದ ಆತ್ಮ ಬದಲಾಗದಿರುವುದು, ಅದು ಶಾಶ್ವತ. ಸೊ ನಾನೇ ಅನಂತ ಸ್ವರೂಪಿ ಅಂತ ಗೊತ್ತಾದಾಗ ಇರುವುದು ಒಂದೇ ಸಚ್ಚಿತ್ ಆನಂದ. ಅದೇ ಅರಿವು, ಅದೇ ಈಶ್ವರ, ಅದೇ ಅದ್ವೈತ, ಅದೇ ಬ್ರಹ್ಮನ್. ಭಗವದ್ಗೀತೆಯಲ್ಲಿ 4.24 ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾನೆ,
ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ ಅಂತ. ಅಂದ್ರೆ ಏನರ್ಥ? ಎಲ್ಲವೂ ಬ್ರಹ್ಮನೇ. ನಾನು ಬ್ರಹ್ಮನು, ನೀವು ಬ್ರಹ್ಮನು, ಕೆಲಸ ಮಾಡ್ತಾ ಇರೋನು ಬ್ರಹ್ಮನು, ಕೆಲಸ ಮಾಡಿಸ್ಕೊಳ್ತಾ ಇರೋನು ಬ್ರಹ್ಮನು, ಕೆಲಸ ಮಾಡೋದಿಕ್ಕೆ ಉಪಯೋಗವಾಗಿರುವಂತ ವಸ್ತುಗಳು ಬ್ರಹ್ಮನು. ಅಷ್ಟೇ ಯಾಕೆ, ಇದನ್ನ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬರುತ್ತಲ್ಲ ಯೋಚನೆ, ಮತ್ತೆ ಆ ಯೋಚನೆಗಳು ಬ್ರಹ್ಮನು. ಹೇಗ್ ಮಾಡ್ಬೇಕಿದು? ಅದಕ್ಕೆ ಬರುವಂತ ಜ್ಞಾನ ಬ್ರಹ್ಮನು, ಅದಕ್ ಜ್ಞಾನ ಕೊಡ್ತಾ ಇರೋನು ಬ್ರಹ್ಮನು. ಎಲ್ಲಾನು ಬ್ರಹ್ಮನೇ. ಕೆಲಸ, ಕರ್ಮ, ಕರ್ತೃ, ಕಾರ್ಯ, ಜ್ಞಾನ, ಜ್ಞಾತೃ, ಜ್ಞೇಯ ಎಲ್ಲವೂ ಬ್ರಹ್ಮನೇ. ಬ್ರಹ್ಮಮಯಂ. ಅಬ್ಬಾ, ಅಲ್ಲ ಅದ್ ಸರಿ, ಇವಾಗ ನನಗೇನೋ ಅರ್ಥ ಆಯ್ತು, ಆದ್ರೆ ಎಲ್ರಿಗೂ ಈ ತರ ಅರ್ಥ ಆಗ್ಬೇಕಲ್ಲ. ಈಗ ನನಗ ಅರ್ಥ ಆಗಿರೋ ಹಾಗೆ ನನ್ಗೇನೋ ಒಳ್ಳೆ ಫ್ರೆಂಡ್ಸ್ ಇದ್ದೀರಾ, ಅರ್ಥ ಮಾಡಿಸಿದ್ರಿ. ಆದ್ರೆ ಎಲ್ರು ಈ ಕನಸು, ಎಚ್ಚರದ ಕನಸು, ನಿದ್ದೆ ಬರೋ ಕನಸು ಎರಡರಲ್ಲೂ ಕನ್ಫ್ಯೂಸ್ ಮಾಡ್ಕೊಂಡು ತುಂಬಾ ಒದ್ದಾಡ್ತಾರಲ್ವಾ, ಅವ್ರಿಗೆಲ್ಲ ಏನಪ್ಪಾ ಗತಿ? ಈ ಅರಿವು ಬರ್ಬೇಕಾದ್ರೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ. ಆ ಗುರುವಿನ ಮುಖೇನ ವೇದಾಂತ ವಾಕ್ಯಗಳನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ 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 ಅನ್ನೋ ಅರಿವು ಬರುತ್ತೆ. ಇನ್ನೊಂದ್ ವಿಷಯ ಗೊತ್ತಾ? ರಜಿತಾ ಪಾತ್ರದಲ್ಲಿ, ಉಮನ್ ಪಾತ್ರದಲ್ಲಿ, ನನ್ ಪಾತ್ರದಲ್ಲಿ, ಇದನ್ನ ವೀಕ್ಷಕರ ಪಾತ್ರದಲ್ಲಿ, ಮತ್ತೆ ಸದ್ಗುರು ಪಾತ್ರದಲ್ಲಿ, ಅಥವಾ ನನಗೆ, ನಿಮಗೆ, ಉಮಾ ಮೇಡಮ್ಗೆ ಬರ್ತಾ ಇರೋಂತ ಪ್ರಶ್ನೆಗಳ ಪಾತ್ರದಲ್ಲಿ, ಪ್ರಶ್ನೆಗೆ ಉತ್ತರವಾಗಿ ಬರ್ತಾ ಇರುವಂತದಲ್ಲಿ, ಪ್ರತಿಯೊಂದ್ರಲ್ಲೂ ಬ್ರಹ್ಮನೇ ಇರೋದು. ಅಬ್ಬಾ, ರಜಿತಾ, ವಾಸುಕಿ, ನಿಮ್ಮಿಬ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನಗೆ ಇವಾಗ ಪೂರ್ತಿ ಕ್ಲಾರಿಟಿ ಬಂತಪ್ಪ. ನಾನು ಆತ್ಮಸ್ವರೂಪಿ, ನಾನು ಆನಂದ ಸ್ವರೂಪಿ ಅಂತ ನನಗ್ ಗೊತ್ತಾಯ್ತು. ಮೇನ್ ನಾವು ಈ ಜ್ಞಾನಜ್ಯೋತಿ ತಂಡಕ್ಕೆ, ಅಂದ್ರೆ ಜ್ಞಾನಜ್ಯೋತಿ ಅಧಿವೇಶನ ನಡೆಸ್ತಾ ಇದಾರಲ್ಲ, ಅವ್ರಿಗೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನಿಜವಾಗ್ಲೂ ನಮ್ಗೆ ಇಂಥ ಜ್ಞಾನನ ಕೊಡುವಂತ ಅಧಿವೇಶನ ನಡೀತಾ ಇದೆಯಲ್ಲ. ಸರ್ವಂ ಬ್ರಹ್ಮಾರ್ಪಣಮಸ್ತು. ನಮಸ್ತು. ಒಂದು ನಿಮಿಷ ಎಕ್ಸ್ಟ್ರಾ ಆಯ್ತು. ಸ್ವಲ್ಪ ನಿಧಾನಕ್ ಮಾಡಿದ್ವಿ ಅನ್ಸುತ್ತೆ ಅದಕ್ಕೆ ಅಲ್ವಾ? ಹ್ಯಾಗ್ ಬಂತು ಕಾತಿ, ನೀನೇ ಹೇಳ್ಬಿಡಿ. ಚೆನ್ನಾಗ್ ಬಂತು. ಮೊದಲನೇದು ತುಂಬಾ ವಿಸ್ತಾರವಾಗಿ ಹೋಯ್ತು, ಕನಸಿಂದು. ಕನ್ಸಿಂದ ಇಷ್ಟೇ ಅಲ್ವಾ ಹೇಳಿದ್ದು? ಅಲ್ಲ, ಕನಸಿಂದು ಅಂದ್ರೆ ಕನಸಿಗೆ ಏನು ಅದು ಅನ್ನೋದ್ರ ವಿವರಣೆಗೇನೆ ಬಹಳ ಜಾಸ್ತಿ ಸಮಯ, ಅದಕ್ಕೆ ಹೆಚ್ಚು ಒತ್ತು ಸಿಕ್ತು. ಬಟ್ ತುಂಬಾ ಚೆನ್ನಾಗ್ ಬಂತು. ಲೀಲಾ ಪ್ಯಾಲೇಸ್ ನಾವು ಎಲ್ಲ ಬರ್ಬಹುದಾಗಿತ್ತು, ಎಂಜಾಯ್ ಮಾಡ್ಬೋದಾಗಿತ್ತು ಅಂತ ನಾವು ಅನ್ಕೊಂಡಿದ್ವಿ. ನಮ್ಮನ್ನು ಕರಿತೀರ ಅಂತ. ಲೀಲಾ ಪ್ಯಾಲೇಸ್ ನೀವು ಹೇಳಿದಾಗೆ ಅಲಾರಾಮ್ ಹೊಡೆದಿದ್ರಿಂದ ಹೋಯ್ತು ಎಲ್ಲ. ತುಂಬಾ ಚೆನ್ನಾಗಿತ್ತು. ಆಮೇಲೆ ರಜಿತಾ ಮತ್ತು ವಾಸುಕಿ ಅವರು ಕೂಡ ಬಹಳ ಸಶಕ್ತವಾಗಿ ಅದನ್ನ ವಿವರಣೆ ಕೊಟ್ರು, ಅವರವರ ಪ್ರಕ್ರಿಯೆಗಳನ್ನ. ಒಟ್ಟಾರೆಯಾಗಿ ಮೂರೂ ಜನರ ಒಂದು ಮಾತುಕತೆಯಲ್ಲೇ ಎಲ್ಲ ಪ್ರಕ್ರಿಯೆಗಳು ಒಮ್ಮತು ಬೇರೆ ಬೇರೆ ಅನ್ನೋ ತರಹ ತಗೊಂಡು ಹೋಗ್ದೇನೆ ಎಲ್ಲವೂ ಸೇರಿ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅಷ್ಟೇ, ಇವಾಗ ಇಷ್ಟೇ ಜನ ಇರೋದು ಈ ಸತಿ ಪಾರ್ಟಿಸಿಪೆಂಟ್ಸು. ಇವಾಗ ಪ್ರಾರ್ಥನೆ ಮಾಡೋಣ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ.
ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ ಪರಃ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಎಲ್ಲ ಪ್ರೇಕ್ಷಕರಾಗಿ ಬಂದಿರೋರ್ಗೆಲ್ಲ ತುಂಬಾ ವಂದನೆಗಳು. ಇಲ್ಲಿಗೆ ಸೆಷನ್ ನ ಕಂಪ್ಲೀಟ್ ಮಾಡೋಣ.